ಪ್ರಯೋಜನ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಇದನ್ನು ತಲುಪಿಸ್ತಾ ಇದ್ದೀವಿ. ಟ್ರಸ್ಟ್ ವತಿಯಿಂದ ಒಂದು ಉಚಿತ ವಾಸ ಮತ್ತು ಊಟದ ವ್ಯವಸ್ಥೆಗೆ ನಾವು ಇದನ್ನು ಮಾಡಿದ್ದೀವಿ. ಇದರಿಂದ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ, ಬಡ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುತ್ತೆ. ನಮ್ಮ ಕುರುವಿನ ಶೆಟ್ಟಿ ಸಮಾಜದ ಮಹಿಳೆಯರು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಮಾಡ್ಕೊಂಡಿರೋದು ಅಭಿನಂದನಾರ್ಹ. ಕುರುವಿನ ಶೆಟ್ಟಿ ವಿದ್ಯಾರ್ಥಿನಿ ನಿಲಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ದಿನ ಶುಭ ದಿನ 21/6/2026 ಭಾನುವಾರದಂದು ನಾವು ಏನು ಒಂದು ಗುರಿಯನ್ನು ಇಟ್ಕೊಂಡಿದ್ವಿ ಅದನ್ನು ಇವತ್ತು ನಾವು ಸಾಧನೆ ಮಾಡಿದ್ದೀವಿ. ನಮ್ಮ ಸಮಾಜದ ಬಡ ಕುಟುಂಬದ ಹೆಣ್ಣು ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿನಲ್ಲಿ ನೂತನವಾಗಿ ವಿದ್ಯಾರ್ಥಿ ನಿಲಯವನ್ನು ನಾವು ಉದ್ಘಾಟಿಸಿದ್ದೇವೆ. ಇದರ ಪ್ರಯೋಜನ ನಮ್ಮ ಸಮಾಜಕ್ಕೆ ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ತಲುಪುವ ರೀತಿಯಲ್ಲಿ ನಾವು ಇದನ್ನು ತಲುಪಿಸ್ತಾ ಇದ್ದೀವಿ. ನಾವು ಈ ಒಂದು ವಿದ್ಯಾರ್ಥಿನಿ ನಿಲಯ ರಾಜ್ಯದ ಮೊಟ್ಟ ಮೊದಲ ವಿದ್ಯಾರ್ಥಿನಿ ನಿಲಯವಾಗಿರುವುದು ವಿಶೇಷವಾಗಿದೆ. ಈ ವಿದ್ಯಾರ್ಥಿನಿ ನಿಲಯದಲ್ಲಿ ಮುಂದಿನ ದಿನಗಳಲ್ಲಿ ನಾವು 50 ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಊಟ ಮತ್ತು ವಸತಿಯ ಸೌಕರ್ಯವನ್ನು ಕಲ್ಪಿಸಿ ಅವರ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡಿ ಅವರು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ನಾವು ಸಹಾಯ ಮಾಡೋಕ್ಕೆ ಸದಾ ಸಿದ್ಧರಿದ್ದೇವೆ, ಸನ್ನದ್ಧರಾಗಿದ್ದೇವೆ ಅಂತ ತಿಳಿಸಲು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಮ್ಮ ನಾಡಿನಲ್ಲಿ ನಮ್ಮ ಸಂಸ್ಥೆ, ನಮ್ಮ ಈ ಕುಲಬಾಂಧವರಲ್ಲಿ ಹೆಚ್ಚುವರಿ ಮಕ್ಕಳು ಮೂಲತಃ ಈ ಗ್ರಾಮೀಣ ಪ್ರದೇಶಗಳಲ್ಲಿದ್ದು ಅವರು ಓದಲಿಕ್ಕೆ ಸಿಟಿಗೆ ಬಂದಾಗ ಅವ್ರಿಗೆ ಯಾವ ವ್ಯವಸ್ಥೆ ಇಲ್ಲದೆ ಅವರು ಓದೋದು ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡೋಂಥ ಪರಿಸ್ಥಿತಿಗಳು ಭಾಳ ಇದ್ವು. ಅದಕ್ಕಾಗಿ ನಾವು ಇದನ್ನು ಯೋಚನೆ ಮಾಡಿ ಯಾರು PUC ಕಂಪ್ಲೀಟ್ ಮಾಡಿರ್ತಾರೋ ಆ ಹೆಣ್ಮಕ್ಳಿಗೆ ಅವರು ಬಂದು ಹೆಚ್ಚಿನ ಮುಂದೆ ಅವರಿಗೆ CET ರ್ಯಾಂಕ್ ಬಂದಿರುತ್ತೆ, MBBS ಸೀಟ್ ಬಂದಿರುತ್ತೆ, ಅವರು ಮುಂದುವರಿಸೋದಕ್ಕೆ ಅವರಿಗೆ ಶಕ್ತಿ ಇಲ್ಲದೆ ಅಲ್ಲಿಗೆ ನಿಂತು ಹೋಗ್ತಾಯಿದ್ರು. ತಂದೆ ತಾಯಿಗಳು ಅವರಿಗೆ ಮದುವೆ ಮಾಡಿ ಕಳಿಸಿದ್ರೆ ಕೆಲಸ ಆಗುತ್ತೆ ಅಂತಂದೇಳಿ ಓದೋದನ್ನು ಡಿಸ್ಕಂಟಿನ್ಯೂ ಮಾಡಿಸಿ ಅದೇ ದುಡ್ಡಿನಿಂದ ಮದುವೆ ಮಾಡಿ ಕಳಿಸ್ತಾಯಿದ್ರು. ಅದನ್ನು ತಡೆಗಟ್ಟಲು ನಾವು ಒಂದು 11 ಜನ ನಾವು ಟ್ರಸ್ಟಿಗಳು ಯೋಚನೆ ಮಾಡಿ ಕಲ್ಪನೆ ಮಾಡಿ ಇದನ್ನು ಇನ್ಕಾರ್ಪೊರೇಷನ್ ಮಾಡಿ ಈಗ ಇದನ್ನು ತಲುಪಿಸಿದ್ವಿ. ಕಳೆದ 14 ವರ್ಷದಿಂದ ನಾವು 2016ರಿಂದ ಇದನ್ನು ಮಾಡ್ತಾಯಿದ್ದೀವಿ. ಇಲ್ಲಿಗೆ 150 ಜನ ಸ್ಟೂಡೆಂಟ್ಸ್ ಇದನ್ನು ಫಲ ತೊಗೊಂಡಿದ್ದಾರೆ. ಆಲ್ರೆಡಿ ಈಗ ಪ್ರೆಸೆಂಟು ಒಂದು 40 ಜನ ಸ್ಟೂಡೆಂಟ್ಸು ಈಗಲೂ ಕೂಡ ತೊಗೊಳ್ತಾ ಇದ್ದಾರೆ. ಈಗ ಬೆಂಗಳೂರಿಗೆ ಬರೋ ಜನ ಹೆಚ್ಚಾಗಿರೋದ್ರಿಂದ ಅವರಿಗೆ PG ಸೆಂಟರ್ ಖರ್ಚುಗಳು ಭಾಳ ಬರುತ್ತೆ ಅಂತೇಳಿ ಇಲ್ಲೇ ನಾವು ಟ್ರಸ್ಟ್ ವತಿಯಿಂದ ಒಂದು ಉಚಿತ ವ್ಯವಸ್ಥೆ, ವಾಸ ಮತ್ತು ಊಟದ ವ್ಯವಸ್ಥೆಗೆ ನಾವು ಇದನ್ನು ಮಾಡಿದ್ದೀವಿ. ನನ್ನ ಹೆಸರು ಸಿದ್ದಪ್ಪ ಮುಕ್ಕಣ್ಣ ಭಾವಿಕಟ್ಟಿ ಅಂತ. ನಾನು ಈ ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ನಮ್ಮ ಸಮಾಜದ ಎಲ್ಲ ಬಾಂಧವರು ಬಂದಿದ್ದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಾನು ಸರ್ಕಾರಿ ನೌಕರಿಯಲ್ಲಿದ್ದೆ. ಸರ್ಕಾರಿ ನೌಕರಿಯಲ್ಲಿ ನಾನು ರಿಟೈರ್ ಆಗುವವರೆಗೆ ನಮ್ಮ ಸಲುವಾಗಿ ನಾವು ಕೆಲಸ ಮಾಡಿದ್ದೀವಿ. ರಿಟೈರ್ ಆದಮೇಲೆ ಈ ಸಮಾಜ ಸಲುವಾಗಿ ಏನು ಕೆಲಸ ಮಾಡಿದ್ದೀನಿ ಅಂತ ಸ್ವಲ್ಪ ಅಲ್ಪ ಕಾರ್ಯ ಮಾಡಿದ್ದೀನಿ ಅಂತ ಅನಿಸ್ತದೆ. ಅದು ತುಂಬ ಸಂತೋಷ ಕೊಡ್ತಾ ಇದೆ. ಇದರಿಂದ ನಮ್ಮ ಸಮಾಜದ ಹೆಣ್ಣುಮಕ್ಕಳಿಗೆ, ಬಡ ಹೆಣ್ಣುಮಕ್ಕಳಿಗೆ ಅನುಕೂಲ ಆಗುತ್ತೆ. ಅವರು ವಿದ್ಯಾಭ್ಯಾಸ ಪಡೆದುಕೊಂಡು ಮುಂದಿನ ಒಂದು ತಮ್ಮ ಜೀವನವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಅದಕ್ಕೆ ಭಾಳ ಅನುಕೂಲ ಆಗುತ್ತೆ ಇಂಥ ಹಾಸ್ಟೆಲು ಇರೋದರಿಂದ ಅಂಥೇಳಿ ನಾವುಗಳೆಲ್ಲ ಟ್ರಸ್ಟ್ಗಳಲ್ಲಿ ಸೇರ್ಕೊಂಡು ಇದನ್ನು ಮಾಡಿದ್ದೀವಿ. ಇದರಿಂದ ಜನರಿಗೆ ಅನುಕೂಲ ಆದರೆ ಅದೇ ನಮ್ಮ ಜೀವನ ಸಾರ್ಥಕ ಆದಂಗೆ. ಕುರುವಿನ ಶೆಟ್ಟಿ ಸಮಾಜ ನೇಕಾರ ಸಮಾಜ, ಹಿಂದುಳಿದ ಸಮಾಜಗಳಲ್ಲಿ ಒಂದು. ಹಿಂದುಳಿದ ಸಮಾಜದಿಂದ ಸಮಾಜಕ್ಕೆ ತುಂಬ ದೊಡ್ಡ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ. ಏಕೆಂದರೆ ಇಡೀ ಕರ್ನಾಟಕದ ಜನಸಂಖ್ಯೆಯ 54% ನಾವಿದ್ದೀವಿ. ಇದರಲ್ಲಿ ನಮ್ಮ ಯೋಗದಾನ ಹೇಗಿರಬೇಕು ಅಂತಂದರೆ ಇಡೀ ಸಮುದಾಯಕ್ಕೆ, ಅಂದರೆ ಸಮಾಜಕ್ಕೆ ಮತ್ತು ಇಡೀ ಸಮುದಾಯಕ್ಕೆ ನೇತೃತ್ವ ವಹಿಸುವಂಥ ಜನ ಇಲ್ಲಿಂದ ಬರಬೇಕು. ಹಾಗಾಗಿ ಮುಂಬರುವಂಥ ದಿನಗಳಲ್ಲಿ
ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡು ಇಬ್ಬರೂ ಕೂಡ ಸಮಸಮನಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ಈ ಒಂದು ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಆರ್ಥಿಕ ದೃಷ್ಟಿಯಿಂದ ಹಿಂದುಳಿದು ತಮ್ಮ ಉನ್ನತ ಶಿಕ್ಷಣಕ್ಕಾಗಿ ವಂಚಿತರಾಗುವಂಥವ್ರನ್ನ ಬೆಂಗಳೂರಿನಲ್ಲಿ ಸೌಲಭ್ಯವನ್ನು ಕೊಟ್ಟು ಇಲ್ಲಿ ನಾವು ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಏನಿದೆಯೋ ಅದಕ್ಕೆ ತಯಾರು ಮಾಡುವಂಥ ಒಂದು ವಿದ್ಯಾರ್ಥಿ ನಿಲಯ ಇದು. ಅದು ಮಹಿಳೆಯರಿಗಾಗಿಯೇ ವಿಶೇಷವಾಗಿ ಗಮನ ಕೊಟ್ಟಿದ್ದಾರೆ. ಹಾಗಾಗಿ ಅಖಿಲ ಭಾರತ ಕುರುವಿನ್ ಶೆಟ್ಟಿ ನೇಕಾರ ಸಮಾಜದ ವಿದ್ಯಾರ್ಥಿನಿ ನಿಲಯ ಆಗಿದೆ. ಮುಂಬರುವಂಥ ದಿನಗಳಲ್ಲಿ ಇದು ಎಲ್ಲರಿಗೂ ಪ್ರೇರಣೆ ಆಗುತ್ತೆ. ಅಂದರೆ ನಾವೇ ಇನ್ನಷ್ಟು ಮಾಡ್ತೀವಿ ಅಂತಲ್ಲ, ಆದರೆ ಬೇರೆಯವರಿಗೆ ಇವರು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಮ್ಮ ವಿದ್ಯಾರ್ಥಿನಿ ನಿಲಯಗಳನ್ನು ವಿದ್ಯಾರ್ಥಿ ನಿಲಯವನ್ನು ಉನ್ನತೀಕರಣಗೊಳಿಸೋಣ, ಇಷ್ಟು ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಮತ್ತು ಎಲ್ಲರಿಗೂ ಮಾದರಿಯಾಗಿರೋ ರೀತಿಯಲ್ಲಿ ಮಾಡೋಣ ಅನ್ನುವಂಥದ್ದಕ್ಕೆ ಮೇಲ್ಪಂಕ್ತಿ ಹಾಕಿದ್ದೀವಿ ಇವತ್ತು. ಇದರಲ್ಲಿ ತುಂಬ ಜನ ಹಿರಿಯರ ಪರಿಶ್ರಮ ಇದೆ. ಕರ್ನಾಟಕದಾದ್ಯಂತ ಓಡಾಡಿದ್ದಾರೆ, ಹಾಗೆ ಕರ್ನಾಟಕದ ಬಿಟ್ಟು ಭಾರತದ ಬೇರೆ ಕಡೆಯೂ ಕೂಡ ಓಡಾಡಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತೊಂದು ಯಶಸ್ಸಾಗಿದೆ. ಸೀಯಿಂಗ್ ಈಸ್ ಬಿಲೀವಿಂಗ್, ನೋಡೋದು ನಂಬಿಕೆಗೆ ಅರ್ಹ ಆಗುತ್ತೆ. ಹಾಗಾಗಿ ಇವತ್ತು ಎಲ್ಲರೂ ಕೂಡ ಇವತ್ತೇ 25,000 50,000 75,000 ಲಕ್ಷ ದೇಣಿಗೆ ಕೊಟ್ಟರಲ್ಲ, ಅವ್ರಿಗೆ ಈ ಕಾರ್ಯದ ಬಗ್ಗೆ ಗೊತ್ತಿರಲಿಲ್ಲ. ಯಾವಾಗ ಅವ್ರು ನೋಡಿದ್ರೋ ಓ ಇದು ನಿಜವಾದಂಥ ಕಾರ್ಯ ಮತ್ತು ಇದರಿಂದ ನಿಂತಿರುವಂತಹ ಜನನೂ ಕೂಡ ನಂಬಿಕೆಗೆ ಅರ್ಹರು, ಇದು ಬೆಳಿಬೇಕು ಅನ್ನುವಂತಹ ಭರವಸೆಯೊಂದಿಗೆ ವಿಶ್ವಾಸದೊಂದಿಗೆ ಇದನ್ನು ಹಣವನ್ನು ದಾನ ಮಾಡಿದ್ದಾರೆ. ಅವರ ವಿಶ್ವಾಸವನ್ನು ಉಳಿಸ್ಕೊಳ್ತಾ ಬರುವಂಥ ವಿದ್ಯಾರ್ಥಿನಿಯರಿಗೆ ಉತ್ತಮವಾದಂತಹ ಒಂದು ಸೌಕರ್ಯವನ್ನು ಮತ್ತು ಮಾರ್ಗದರ್ಶನವನ್ನು ಕಲ್ಪಿಸ್ತಾ ಈ ಭಾರತದ ಪ್ರಜೆಗಳಲ್ಲಿ ಅವರೂ ಕೂಡ ಉನ್ನತವಾದಂಥ ಸ್ಥಾನಕ್ಕೆ ಹೋಗಬೇಕು, ನಮ್ಮ ಕುರುವಿನ್ ಶೆಟ್ಟಿ ಸಮಾಜದ ಮಹಿಳೆಯರು ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಮಾಡ್ಕೊಂಡಿರೋದು ಅಭಿನಂದನಾರ್ಹ, ಸ್ವಾಗತಾರ್ಹ. ಲಕ್ಷ್ಮೀನಾರಾಯಣ ಅವರು, ವಡಿಕೆ ವೆಂಕಟೇಶ್ ಅವರು, ಹಾಗೆಯೇ ಇದರ ಎಲ್ಲ ಟ್ರಸ್ಟಿಗಳು ಯಾರಿದ್ದಾರೋ ಅಭಿನಂದನಾರ್ಹರು. ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ನಾನು ಅವ್ರಿಗೆ ಸಲ್ಲಿಸ್ತೀನಿ. ನೋಡಿ, ಅದಕ್ಕೆ ತುಂಬ ಒಂದು ದೂರದ ಯೋಚನೆ ಬೇಕಾಗುತ್ತೆ. ಯಾಕೆ ಅಂತಂದರೆ ಅದು ತುಂಬ ದೊಡ್ಡ ಕೆಲಸ. ಅದಕ್ಕೆ ನಾನು ಹೇಳೋವಂಥದ್ದು ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ, ಅಂದರೆ ಈ ರೀತಿ ಯಾರ್ಯಾರೋ ಮಾಡ್ತಾ ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಕುರುವಿನ್ ಶೆಟ್ಟಿ ಸಮಾಜದವರೇ ತುಂಬ ಜನ ಶಾಲಾ ಕಾಲೇಜುಗಳನ್ನು ನಡೆಸೋವಂಥವ್ರು ಇದ್ದಾರೆ. ಇವರೆಲ್ಲರನ್ನೂ ಕೂಡ ಒಂದು ಛತ್ರದ ಅಡಿಯಲ್ಲಿ ತಂದು ಒಂದು ವೇದಿಕೆಯಲ್ಲಿ ತಂದು ಅವ್ರಿಗೂ ಮಾರ್ಗದರ್ಶನ ಮಾಡ್ತಾ ಅವರೆಲ್ಲರನ್ನೂ ಕೂಡ ಒಂದು ಕುರುವಿನ್ ಶೆಟ್ಟಿ ಸಮಾಜದ ಅವಿಭಾಜ್ಯ ಅಂಗವಾಗಿ ನಾವು ಮಾಡೋವಂಥ ಕೆಲಸಕ್ಕೆ ಮುನ್ನುಡಿ ಬರೆದಂಗಾಗಿದೆ. ಆದರೆ ಅದಕ್ಕೂ ಒಂದು ದೊಡ್ಡ ದೀರ್ಘ ಪ್ರಯತ್ನ ಇದೆ. ಇದ್ರ ಜೊತೆಯಲ್ಲಿ ಯುವಕರು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೈ ಜೋಡಿಸ್ಬೇಕು, ಅವ್ರನ್ನ ಇದ್ರ ಜೊತೆಲಿ ಸೇರಿಸ್ಕೊಂಡು ನಡೆಸಬೇಕು ಅನ್ನೋವಂಥದ್ದು ನಾನೇನು ಹೇಳಿದ್ದೀನಿ, ಅದಕ್ಕೂ ನಾವು ಒತ್ತು ಕೊಡ್ತಾ ಮುಂಬರುವಂಥ ದಿನಗಳಲ್ಲಿ ಈ ಬಲಿಷ್ಠ ಭಾರತವನ್ನು ಅಮೃತ ಕಾಲದಿಂದ ವಿಕಸಿತ ಭಾರತವಾಗಿ ಏನು ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೋ ಅದಕ್ಕೂ ನಾವು ಕೂಡ ದಾಪುಗಾಲ ಹಾಕಬೇಕು ಅನ್ನೋವಂಥ ವಿನಂತಿಯನ್ನು ಮಾಡ್ಕೊಳ್ತೀವಿ. ಖಂಡಿತ ಅದೇನಿಲ್ಲ, ನಾನು ಟ್ರಸ್ಟಿಗೆ ಬೆಂಗಾವಲಾಗಿ ನಿಲ್ಲತ್ತೀನಿ ಅಂದರೆ ಇಡೀ ಸಮಾಜಕ್ಕೇ ಬೆಂಬಲವಾಗಿ ನಿಲ್ಲುವಂಥದ್ದು, ಒಬ್ಬ ಕಾರ್ಯಕರ್ತನಾಗಿ ದುಡಿಯುವಂಥದ್ದು ಒಂದು ಪ್ರವೃತ್ತಿ. ಟ್ರಸ್ಟಿಗಳಾಗಿ ಅದೆಲ್ಲ ಮುಂಚೂಣಿನಲ್ಲಿ ನಡೆಸುವಂಥ ತುಂಬ ಜನ ಇದ್ದಾರೆ. ಆದರೆ ಹಿಂದೆ ನಿಂತ್ಕೊಂಡು ಕೆಲಸ ಮಾಡುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಅದೇ ಮುಂಬರುವಂಥ ದಿನಗಳಲ್ಲಿ ಈ ಟ್ರಸ್ಟಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಾ ಅದರಲ್ಲಿ ತಗೊಳ್ಳೋವಂಥ ಸಂದರ್ಭದಲ್ಲಿ ಯುವಕರನ್ನು ತಗೊಂಡಾಗ, ಮಧ್ಯವಯಸ್ಕರನ್ನು ಯುವಕರನ್ನು ತಗೊಂಡಾಗ ಅವ್ರಿಗೂ ಕೂಡ ಮಾರ್ಗದರ್ಶನ ಸಿಗುತ್ತೆ. ಅಂದರೆ ಇವರು ಒಂದು 16 ವರ್ಷಗಳು ಇವ್ರ ಕೈ ಕೆಳಗಡೆ ಪಳಗ್ತಾರೆ ಅವರು. ಹಾಗಾಗಿ ಅವರು ಕೂಡ ಒಂದು ಒಳ್ಳೆಯ ದೃಷ್ಟಿಯನ್ನು ಇಟ್ಕೊಂಡು ಬೆಳೀತಾರೆ. ಅದರಿಂದ ಸಮಾಜಕ್ಕೆ ಮುಂಬರುವಂಥ 30-50 ವರ್ಷಗಳ ಕಾಲ ಲಾಭ ಆಗುತ್ತೆ. ಒಟ್ಟಾರೆ ಕುಲ ಬಂದವರು ತಾವು ಏನು ಹೇಳ್ತೀರಾ? ನೋಡಿ, ಒಟ್ಟಾರೆ ಈಗ ಆಗ್ತಾ ಇರುವಂತಹ ದೇಶದ ಪರಿಸ್ಥಿತಿಯನ್ನು, ಇಡೀ ಜಗತ್ತಿನಲ್ಲಿ ಆಗ್ತಾ ಇರುವಂಥ ವಿದ್ಯಮಾನಗಳನ್ನು ಗಮನಿಸಿ ಸ್ಪರ್ಧಾತ್ಮಕ ಯುಗಕ್ಕೆ ನಾವು ತಯಾರಾಗಬೇಕು, ಸಜ್ಜುಗೊಳ್ಳಬೇಕು. ನಮ್ಮಲ್ಲಿರುವಂಥ ಎಲ್ಲ ಜಡತ್ವವನ್ನು ಬಿಟ್ಟು ಅತ್ಯಂತ ಸಕ್ರಿಯತೆಯಿಂದ ವಿದ್ಯಾಭ್ಯಾಸವನ್ನು, ಸಾಫ್ಟ್ ಸ್ಕಿಲ್ನ, ಹಾಗೆಯೇ ಸವಾಲುಗಳನ್ನು ಎದುರಿಸಿ ನಿಲ್ತಾ ಇಡೀ ಪ್ರಪಂಚಕ್ಕೆ ನಾವು ಸಾಮರ್ಥ್ಯವಂತರು ಅಂತ ತೋರಿಸುವಂಥದ್ರಲ್ಲಿ ನಾವು ಕೂಡ ಭಾಗಿಗಳಾಗಬೇಕು ಅನ್ನುವಂಥ ಕರೆಯನ್ನು ಕೊಡ್ತೀನಿ.